464 ಸರ್ವೆ ನಂಬರಿನ ಕುಷ್ಕಿ ಜಮೀನು ಅಷ್ಟರಲ್ಲಾಗಲೇ ದೇವನೂರು ಬಡಾವಣೆಯಾಗಿ ನಿವೇಶನ ಹಂಚಿಕೆಯಾಗಿದೆ. ನೋಡಿ ಹೆಂಗಿದೆ ಅಂತ ಕತೆ. ಸಿಎಂ ಮೈದುನ ಮಲ್ಲಿಕಾರ್ಜುನ ಸ್ವಾಮಿ ಎನ್ನುವರಿಂದ ಖರೀದಿ ಮಾಡಿದ್ದು ಅಸ್ತಿತ್ವವೇ ಇಲ್ಲದಂತಹ ಕೃಷಿ ಭೂಮಿಗೆ 15/7/2005 ಅದು ಪರಿಶೀಲನೆ ಮಾಡಿ ತಹಶೀಲ್ದಾರ್ ಡಿಸಿ ಕೃಷಿ ಜಮೀನು ಅಂತ ಪರಿವರ್ತನೆ ಮಾಡಿಕೊಡ್ತಾರೆ. ಅಸ್ತಿತ್ವವೇ ಇರಲ್ಲ ಜಮೀನಿಗೆ, ಕೃಷಿಯೇತರ ವಾಸದ ಉದ್ದೇಶಕ್ಕೆ ಪರಿವರ್ತನೆ ಮಾಡಲಾಗಿದೆ ಅಂತ ಆಗಿನ ಡಿಸಿ ಕುಮಾರ್ ನಾಯಕ್ ಭೂ ಪರಿವರ್ತನೆ ವರದಿ ಕೊಟ್ಟಿದ್ರು. ಕುಷ್ಕಿ ಜಮೀನು ಅಂತ ಉಲ್ಲೇಖಿಸಿರೋದು. ಅಷ್ಟರಲ್ಲೇ ದೇವನೂರು ಬಡಾವಣೆಯಾಗಿ ನಿವೇಶನ ಕೂಡ ಹಂಚಿಕೆ ಆಗಿತ್ತು. ಹೆಂಗಿದೆ ನೋಡಿ ಕತೆ. ಅಸ್ತಿತ್ವವೇ ಇಲ್ಲದಂಥ ಕೃಷಿ ಜಮೀನು. ತುಂಬ ಸ್ಪಷ್ಟವಾಗಿ ಕುಷ್ಕಿ ಜಮೀನಿದು ಅಂತ ಉಲ್ಲೇಖಿಸಲಾಗಿದೆ ಅದರಲ್ಲಿ. ಅಷ್ಟರಲ್ಲಾಗಲೇ ದೇವನೂರು ಬಡಾವಣೆಯಾಗಿತ್ತು, ನಿವೇಶನಗಳನ್ನು ಕೂಡ ಹಂಚಲಾಗಿತ್ತು. ಇದೇನು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೇ ಆಗಿದೆಯೋ ದೇವರಿಗೇ ಗೊತ್ತು. 2004 ಸಿಎಂ ಮೈದುನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ರಿದ್ನ. ಆಮೇಲೆ ಅವರು ತಮ್ಮ ತಂಗಿಗೆ ಅರಿಶಿನ ಕುಂಕುಮದ ಇದರಲ್ಲಿ ಅಂದರೆ ಬಾಗಿನ ಕೊಡ್ತಾರಲ್ಲ ಆ ರೀತಿ ಕೊಟ್ಟರು. ನೋಡಿ ಅಲ್ಲಿಂದ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಸುತ್ತಾಕೊಂಡಿದೆ ಅಂತ. ಅದನ್ನೇ ಮುಖ್ಯಮಂತ್ರಿ ಪರವಾಗಿರುವಂಥ ವಕೀಲರು ಹೇಳಕ್ಕೆ ಹೋದರು. ಎಲ್ಲೊಂದು ಕಡೆಗೆ ಯಾರದೋ ಅಲ್ಲಿ ಇಲ್ಲಿ ಸಣ್ಣ ತಪ್ಪುಗಳಾಗಿರ್ಬೋದೇನೋ, ಆದರೆ ಆ ತಪ್ಪುಗಳಾಗಿದೆ ಅನ್ನೋದನ್ನು ಮುಖ್ಯಮಂತ್ರಿಯವರ ಕುತ್ತಿಗೆಗೆ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನುವಂಥ ಪ್ರಶ್ನೆ ಹಾಕಿದ್ರು. ಆವಾಗ ನೋಡಿ, ಆವಾಗ ಲಾಯರ್ಗಳು ಹೇಳಿದಂಥ ಮಾತಿದೆಯಲ್ಲ, ಗಮನಿಸ್ಬೇಕು ಅದನ್ನು. ಈ ಸಾಲಿಸಿಟರ್ ಜನರಲ್ ಹೇಳಿದಂಥ ಮಾತಿದೆಯಲ್ಲ, ಗಂಡ ಹೆಂಡತಿ ಸಂಬಂಧ ಏನು ಅನ್ನೋದನ್ನು ಹೇಳ್ತಾರೆ. ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು ಅಂತ ಹೇಳ್ತಾರೆ. ತಪ್ಪು ಮಾಡಿ ಹೆಂಡತಿ ತಲೆ ಮೇಲೆ ಕಟ್ಟಂಗಿಲ್ಲ ನೀವು ಅಂತಾರೆ. ವಂಡರ್ಲ್ಯಾಂಡ್ ಅನ್ನುವಂಥ ಮಾತನ್ನ ಬಳಸಿದ್ದಾರೆ ಸಿಂಘ್ವಿ. ಹೆಂಗೆ ಬಂತು ವಂಡರ್ಲ್ಯಾಂಡ್? ಕಾನೂನು ಬಾಹಿರ ಭೂ ಪರಿವರ್ತನೆ ಆದ್ಮೇಲೆ ದಾನಪತ್ರ. ಕಾನೂನು ಬಾಹಿರ ಭೂ ಪರಿವರ್ತನೆ ಆದ್ಮೇಲೆ ದಾನಪತ್ರ. ಆ ವಂಡರ್ಲ್ಯಾಂಡ್ ಹೆಂಗೆ ಬಂತು ಅನ್ನೋದನ್ನು ನೋಡಬೇಕು ಅಂತ. ಮೊದಲು ಕಾನೂನು ಬಾಹಿರ ಭೂ ಪರಿವರ್ತನೆ, ಅದಾದ್ಮೇಲೆ ಮುಖ್ಯಮಂತ್ರಿಯವರ ಹೆಂಡತಿಯ ಅಣ್ಣ ಅದನ್ನು ದಾನಪತ್ರ ಕೊಡ್ತಾರೆ. ವಾದ ಮಂಡನೆಯ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಕೋರ್ಟ್ನಲ್ಲಿ ಯಾವ ರೀತಿ ವಾದ ಮಂಡನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರಂಗನಾಥ ರೆಡ್ಡಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಭೂಮಿಯ ಸಂದರ್ಭದಲ್ಲಿ ಇತ್ತ ಅನ್ನುವಂತ ಕೇಳಿದರೆ ಕೃಷಿ ಜಮೀನೇ ಇರಲಿಲ್ಲ, ನಿವೇಶನ ಹಂಚಿಕೆ ಆಗಿತ್ತು. 18/5/98 ಡಿನೋಟಿಫಿಕೇಶನ್ ಆಗಿತ್ತು. ರಂಗನಾಥ್ ಅದಕ್ಕೆ ಉತ್ತರ ಕೊಡ್ತಾರೆ. ರಂಗನಾಥ್ ವಾದಕ್ಕೆ ಸಿಎಂ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅಂದಿನ ಮಾಲೀಕರ ಪರ ಡಿನೋಟಿಫಿಕೇಶನ್ ಆಗಿತ್ತು. ಸಿಎಂ ಪರ ವಕೀಲ ರವಿವರ್ಮ ಕುಮಾರ್ ಹೇಳಿಕೆ ಕೊಡ್ತಾರೆ. ಭೂಮಿಯ ಮಾಲೀಕರ ಪರವಾಗಿತ್ತು, ಆದರೆ ಆಗ ಭೂಮಿ ಇತ್ತ ಅಂತ ಜಡ್ಜ್ ಪ್ರಶ್ನೆ ಕೇಳ್ತಾರೆ. ಕೃಷಿ ಜಮೀನೇ ಇರಲಿಲ್ಲ, ಆಗಾಗಲೇ ನಿವೇಶನ ಹಂಚಿಕೆ ಆಗಿತ್ತು. ದೇವನೂರು ಬಡಾವಣೆಯ ನಿವೇಶನ ಹಂಚಿಕೆ ಆಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಪರವಾಗಿರುವಂತಹ ವಕೀಲರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಕೃಷಿಯೇತರ ವಾಸದ ಉದ್ದೇಶಕ್ಕೆ ಭೂ ಪರಿವರ್ತನೆ. ಆಗಿನ ಜಿಲ್ಲಾಧಿಕಾರಿ ಕುಮಾರ್ ನಾಯಕ್ ಭೂ ಪರಿವರ್ತನೆ ವರದಿ ಕೊಟ್ಟಿದ್ರು. ನ್ಯಾಯಾಲಯದಲ್ಲಿ ವಾದ ಪ್ರತಿವಾದವನ್ನು ಜಡ್ಜ್ ಆಲಿಸ್ತಾ ಇದ್ದಾರೆ. ಬೆಳಗ್ಗಿನಿಂದ ಸುದೀರ್ಘವಾಗಿ ನಡೀತಾ ಇದೆ. ದೂರುದಾರರ ಪರ ವಕೀಲರಿಂದ ಹೈಕೋರ್ಟ್ನಲ್ಲಿ ವಾದ ನಡೀತಾ ಇದೆ. ಈಗ ರಂಗನಾಥ ರೆಡ್ಡಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ಇದೆಲ್ಲ ಆದಮೇಲಿಂದ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿ ಮೂಡುತ್ತೆ. ಏನಾಗುತ್ತೆ ಪ್ರಾಸಿಕ್ಯೂಷನ್ ಅರ್ಜಿಯ ವಿಚಾರಣೆ? ಏನಾಗಬಹುದು ಹಾಗಾದರೆ? ಯಾಕಂದರೆ ಒಂದಷ್ಟು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ಗಳು. ಇನ್ನೇನು ನನಗನ್ಸುತ್ತೆ ರಂಗನಾಥ ರೆಡ್ಡಿಯವರಿಗೆ ಈ ಚರ್ಚೆ ಮಾಡಲಿಕ್ಕೆ ಇನ್ಯಾವುದೂ ಅಂಶಗಳು ಉಳಿದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ವಿವರಗಳನ್ನು ಚರ್ಚೆ ಮಾಡ್ತಾನೆ ಇದ್ದಾರೆ, ಬೆಳಗ್ಗಿನಿಂದ ಮಂಡಿಸ್ತಾನೆ ಇದ್ದಾರೆ, ತಮ್ಮ ವಾದವನ್ನು ಮಂಡಿಸ್ತಾನೆ ಇದ್ದಾರೆ. ತುಷಾರ್ ಮೆಹ್ತಾ ಅವರಿಂದ ಶುರುವಾದಂಥ ವಾದ, ಅವರಂತೂ ಎಲ್ಲ ವಿಚಾರಗಳನ್ನು ಎತ್ಕೊಂಡು ಸೋಸಿಟ್ಬಿಟ್ರಿಲ್ಲ ಪೂರ್ತಿ ಕಂಪ್ಲೀಟಾಗಿ. ಆಮೇಲೆ ಮಣಿಂದರ್ ಸಿಂಗ್ ಬಂದರು. ಮಣಿಂದರ್ ಸಿಂಗ್ ಒಂದಷ್ಟು ಸಂಗತಿಗಳನ್ನು ಹೇಳಿದರು. 3 ಪಾಯಿಂಟ್ಗಳನ್ನು ಉಲ್ಲೇಖಿಸ್ತಾನೆ ಈ ಕೇಸ್ ಎಷ್ಟರ ಮಟ್ಟಿಗೆ ಆಳವಾಗಿದೆ ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ರು.
ಅದಾದಮೇಲೆ ನಾವದಿಗೆಯವರ ಸರದಿ ಶುರುವಾಯಿತು. ಪ್ರಭುಲಿಂಗ ನಾವದಿಗೆ ಅವರು ಕೂಡ ವಾದ ಮಂಡಿಸಿದರು. ಈಗ ರಂಗನಾಥ ರೆಡ್ಡಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಏನೇನಾಯಿತು, ಏನು ಎತ್ತ, ಅಲ್ಲಿ ಭೂಮಿ ಇತ್ತ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಆದರೆ ಅವ್ರು ಹೇಳ್ತಾರೆ ಏನು ಅಂದರೆ ಡಿನೋಟಿಫಿಕೇಷನ್ ಯಾವಾಗ ಆಯಿತು, ಏನು, ಅಷ್ಟರ ಒಳಗಡೆನೇ ಆಗಲೇ ನಿವೇಶನಗಳನ್ನು ಹಂಚಿ ಆಗಿತ್ತು. ದೇವನೂರು ಬಡಾವಣೆಯ ನಿವೇಶನಗಳು ಹಂಚಿಕೆ ಆಗಿಬಿಟ್ಟಿದ್ವು. ಅಸ್ತಿತ್ವವೇ ಇಲ್ಲದಂಥ ಕೃಷಿ ಭೂಮಿಗೆ ಭೂ ಪರಿವರ್ತನೆ ಮಾಡಿಕೊಡಲಾಯಿತು.